ಹುಬ್ಬಳ್ಳಿ ವಿದ್ಯುತ್ ಇಲಾಖೆಯಲ್ಲಿ ಅಪ್ಲಿಕೇಶನ್ ಕರೆದಿದ್ದಾರೆ. ನೋಟಿಸ್ ಆಗಿರುವಂತಹ ದಿನಾಂಕ 11 ಫೆಬ್ರವರಿ 2026ರಂದು ಹೊಸದಾಗಿ ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ. ಈಗಾಗಲೇ ನಾನು ಮ್ಯಾಸ್ಕಾಮ್ ಇಲಾಖೆ ಬಗ್ಗೆ ತಿಳಿಸಿಕೊಟ್ಟಿದ್ದೇನೆ. ಅಲ್ಲಿ 140 ಪೋಸ್ಟಿಗೆ ಅಪ್ಲಿಕೇಶನ್ ಕರೆದಿದ್ರು. ಅದ ನಂತರ ಬ್ಯಾಸ್ಕಾಮ್ ಇಲಾಖೆ ಅಂದ್ರೆ ಬೆಂಗಳೂರು ವಿದ್ಯುತ್ ಇಲಾಖೆ ಸಂಬಂಧಪಟ್ಟಂತೆ ತಿಳಿಸಿಕೊಟ್ಟಿದೆ. 520 ಪೋಸ್ಟಿಗೆ ಅರ್ಜಿ ಕರೆದಿದ್ರು. ಈಗ ಕರ್ನಾಟಕದ ಹುಬ್ಬಳ್ಳಿ ವಿದ್ಯುತ್ ಇಲಾಖೆಯಲ್ಲಿ ಅಪ್ಲಿಕೇಶನ್ ಕರೆದಿದ್ದಾರೆ. ಯಾರು ಕೂಡ ಈ ಒಂದು ನೇಮಕಾತಿ ಮಿಸ್ ಮಾಡ್ಕೋಬೇಡಿ. ಮಹಿಳೆಯರಿಗೆ ಅವಕಾಶ ಇರತ್ತೆ, ಪುರುಷರಿಗೆ ಅವಕಾಶ ಇರತ್ತೆ. ಮತ್ತೆ ಇನ್ನೊಂದು ಖುಷಿಯ ವಿಚಾರ, ಯಾವುದೇ ರೀತಿಯಾಗಿ ಪರೀಕ್ಷೆ ಇರೋದಿಲ್ಲ. ಪರೀಕ್ಷೆ ಇಲ್ಲದ ನೇಮಕಾತಿ ಅಂದ್ರೆ ನಿಮ್ಮೊಂದು ಮೆರಿಟ್ ಇರತ್ತೆ, ಸಂದರ್ಶನ ಇರತ್ತೆ, ನಿಮ್ಮೊಂದು ಶಾರ್ಟ್ ಲಿಸ್ಟ್ ಅನ್ನ ತಯಾರು ಮಾಡ್ತಾರೆ. ಅಷ್ಟು ಪ್ರಕ್ರಿಯೆಯಲ್ಲಿ ಆಯ್ಕೆ ಮಾಡ್ತಾರೆ. ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ಟೋಟಲ್ ಆಗಿ 388 ಪೋಸ್ಟ್ ಇರತ್ತೆ. ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ಅಪ್ಲಿಕೇಶನ್ ಹಾಕುವಂತ ದಿನಾಂಕ ಇದೆಯಲ್ಲ 9/3/2026 ಕೊನೆಯ ದಿನಾಂಕ ಆಗಿರತ್ತೆ. ನೋಡಿ ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕೋದು, ಏನೆಲ್ಲ ರೂಲ್ಸ್ ಕೊಟ್ಟಿದ್ದಾರೆ, ನಿಯಮಗಳೇನು ಕೊಟ್ಟಿದ್ದಾರೆ, ಬೇಕಾಗುವಂತ ಡಾಕ್ಯುಮೆಂಟ್ಸು ಪ್ರತಿಯೊಂದು ಮಾಹಿತಿ ಇರತ್ತೆ. ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಯಾರು ಇನ್ನೂ ಫಾಲೋ ಮಾಡ್ಕೊಂಡಿಲ್ಲ ಫಾಲೋಗಳನ್ನ ಮಾಡ್ಕೊಳ್ಳಿ. ನೋಡಿ ಟೋಟಲ್ ಆಗಿ 19 ಪೇಜ್ ನೋಟಿಸ್ ಆಗಿರತ್ತೆ. ಇದರಲ್ಲಿ ತಿಳಿಸ್ಕೊಟ್ಟಿರುವಂತ ಮಾಹಿತಿ ಏನಪ್ಪಾ ಅಂದ್ರೆ, ಸಂಸ್ಥೆ ಹೆಸರು ನೋಡಿ ಇಲ್ಲಿ ಗಮನಿಸ್ತಾ ಇರಬಹುದು. ನೀವು ಕೂಡ ಈಗಾಗಲೇ ಇದ್ರ ಬಗ್ಗೆ ನೋಡ್ಕೊಂಡಿರ್ಬೋದು. ನಾನು ಈಗಾಗಲೇ ಆರ್ಟಿಕಲ್ ಅನ್ನ ಬರೆದು ಅಪ್ಲೋಡ್ ಮಾಡಿದ್ದೇನೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ. ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಕರ್ನಾಟಕ ಸರ್ಕಾರದ ಒಂದು ಸಂಪೂರ್ಣ ಉದ್ಯಮ. ಈ ಒಂದು ಸಂಸ್ಥೆ ಇರೋದು ಕರ್ನಾಟಕ ರಾಜ್ಯಕ್ಕೆ ಒಳಪಟ್ಟಿರತ್ತೆ ಅಂತ ಹೇಳಿ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಬರುವಂತ ಕಂಪನಿ ಇದು. ಇದು ಸಂಪೂರ್ಣವಾಗಿ ಕರ್ನಾಟಕ ರಾಜ್ಯ ಅಂಡರ್ ನಲ್ಲಿ ಬರುವಂತ ಸಂಸ್ಥೆ. ಈ ಒಂದು ನೋಟಿಸ್ ಆಗಿರೋದು 11 ಫೆಬ್ರವರಿ 2026. ಯಾವುದೇ ರೀತಿಯಾಗಿ ಗೊಳ್ಳಲ್ಲ. ಆಫೀಸಲ್ಲಿ ಇರುವಂತ ನೋಟಿಸ್ ಅಜಿ ತಿಳಿಸ್ಕೊಡ್ತಾ ಇದ್ದೇನೆ. ಬೇಕಾದ್ರೆ ಒಂದ್ಸರಿ ಆಫೀಸಲ್ಲಿ ಇರುವಂತ ಹುಬ್ಬಳ್ಳಿ ವಿದ್ಯುತ್ ಇಲಾಖೆಯ ವೆಬ್ಸೈಟ್ ದಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಈ ಒಂದು ನೋಟಿಸ್ ಆಗಿರತ್ತೆ. ಇಲ್ಲಿ ಯಾವ ಪೋಸ್ಟ್ ಎದ್ರ ಸಲ ಕೊಟ್ಟಿದ್ದಾರೆ ಅದರ ಬಗ್ಗೆ ನೋಡಿ. ಏನಾದ್ರು ಅಪ್ಲಿಕೇಶನ್ ಹಾಕ್ಬೇಕಾಗಿತ್ತಂದ್ರೆ ಇದು ಹುಬ್ಬಳ್ಳಿ ಹ್ಯಾಸ್ಕಾಮ್ ಕರ್ನಾಟಕ.in ಗೆ ಭೇಟಿ ನೀಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಮತ್ತೆ ನೀವೇನಾದ್ರೂ ಡೌಟ್ ಇದ್ರೆ ಇಲ್ಲಿ ವಿಳಾಸ ಕೊಟ್ಟಿದ್ದಾರೆ, ಅದಕ್ಕೆ ಹೋಗಿ ವಿಸಿಟ್ ಮಾಡ್ಕೊಳ್ಳಿ. ಅದ ನಂತರ ಇನ್ನೂ ರೂಲ್ಸ್ ರೆಗ್ಯುಲೇಷನ್ ಕೊಟ್ಟಿದ್ದಾರೆ. ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಟೋಟಲ್ ಆಗಿ ಖಾಲಿ ಇರುವಂತ ಪೋಸ್ಟ್ 338. ಇದು ಮೊದಲನೇದಾಗಿ ಕೊಟ್ಟಿರ್ತಾರೆ. ಅದ ನಂತರ ಟೋಟಲ್ ಆಗಿ ಖಾಲಿ ಇರುವಂತ ಈಗ ಪೋಸ್ಟ್ 388 ಪೋಸ್ಟ್ ಇರತ್ತೆ. 388 ಪೋಸ್ಟ್ಗಳು ಖಾಲಿ ಇರತ್ತೆ. ಅವ್ರು ತಿಳಿಸ್ಕೊಟ್ಟಿರೋಂತ ಮಾಹಿತಿ. ಅದ ನಂತರ ಇಲ್ಲಿ 2 ಪ್ರಕಾರ ಇರತ್ತೆ. 2 ಪ್ರಕಾರ ಅಂದ್ಮೇಲೆ ಆ ಒಂದು ಪೋಸ್ಟ್ ಹೆಸರನ್ನ ತಿಳ್ಕೊಳ್ಳಿ. ಮೊದಲಿಗೆ ಒಂದು ಪೋಸ್ಟ್ ಹೆಸರು ಯಾವ್ದಪ್ಪ ಅಂದ್ರೆ ತರಬೇತಿ ITI ಎಲೆಕ್ಟ್ರಿಷಿಯನ್, ಅದ ನಂತರ ಡಿಪ್ಲೊಮಾ ಎಲೆಕ್ಟ್ರಿಷಿಯನ್ ಈ ರೀತಿಯ ಖಾಲಿ ಇರತ್ತೆ. ಗ್ರಾಜುಯೇಟ್ ಎಲೆಕ್ಟ್ರಿಷಿಯನ್, ಗ್ರಾಜುಯೇಟ್ ಅಪ್ರೆಂಟಿಸ್, ITI ಅಪ್ರೆಂಟಿಸ್, ಡಿಪ್ಲೊಮಾ ಅಪ್ರೆಂಟಿಸ್ ಈ ರೀತಿಯಾಗಿ 2 ರಿಂದ 3 ಪ್ರಕಾರ ಇರತ್ತೆ. ಅದರಲ್ಲಿ ಕೂಡ ITI ಎಲೆಕ್ಟ್ರಿಷಿಯನ್ ಅಂತ ಕೊಟ್ಟಿದ್ದಾರೆ. ಇದು ನಿಯಮಗಳ ಪ್ರಕಾರ ಅನುವಾಗತ್ತೆ. ಮತ್ತು ಒಂದೊಂದಾಗಿ ಅರ್ಹತೆಗಳು ನೋಡಿ ಏನೇನು ತಿಳಿಸ್ಕೊಟ್ಟಿದ್ದಾರೆ. ಯಾರು ಅರ್ಹತೆ, ಯಾರು ಅರ್ಹರು. ಇಲ್ಲಿ ನೋಡಿ 2 ವರ್ಷದ ITI ಎಲೆಕ್ಟ್ರಿಷಿಯನ್ ಹೊಂದಿದ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಬೇಕು. ಅದರಲ್ಲಿ ಕೂಡ ಅಷ್ಟಾದ್ರೆ ಆಗೋದಿಲ್ಲ. NCTV ಮತ್ತು SCVT ಮತ್ತು ಅದೇ ರೀತಿಯಾಗಿ ನಿಮ್ಮೊಂದು ಅಂಕಪಟ್ಟಿಯಲ್ಲಿ ಕೂಡ ಹೊಂದಿರಬೇಕಂತ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಪುರುಷ ಅಭ್ಯರ್ಥಿ ಆಗ್ಬಹುದು ಅಥವಾ ಮಹಿಳಾ ಅಭ್ಯರ್ಥಿ ಆಗ್ಬಹುದು, ಅವರೇ ಮೆನ್ಷನ್ ಮಾಡಿದ್ದಾರೆ ನೋಡಿ. ಅದ ನಂತರ ಯಾವ್ದಾದ್ರು ಸರ್ಕಾರಿ ಅಥವಾ ಸರ್ಕಾರಿ ಇಲ್ಲದ ಅನುದಾತಿ ಅಥವಾ ಸರ್ಕಾರದಿಂದ ಮಾನ್ಯತೆ ಪಡೆದ ಶಿಕ್ಷಣ ಸಂಸ್ಥೆಯಿಂದ ನೀವು ITI ತೆರಗಡೆ ಹೊಂದಿರಬೇಕಾಗತ್ತೆ. ಒಟ್ಟಾರೆ ITI ಪಾಸ್ ಆಗಿರ್ಬೇಕು. ಅದ ನಂತರ ಎಲೆಕ್ಟ್ರಿಷಿಯನ್ ವೃತ್ತಿ ಹೊರತುಪಡಿಸಿ ಬೇರೆ ಯಾವುದೇ ವೃತ್ತಿಯಲ್ಲಿ ಕೂಡ ಪರಿಗಣಿಸಲಾಗುವುದಿಲ್ಲ. ಎಲ್ಲ ನಿಯಮಗಳನ್ನ ತಿಳ್ಕೊಳ್ಳಿ. ನಿಮ್ಮೊಂದು ತರಬೇತಿ ಪೂರ್ಣಗೊಳಿಸಿದ ಅಥವಾ ತರಬೇತಿ ಹೊಂದಿರುವ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರೋದಿಲ್ಲ. ಒಂದು ವೇಳೆ ಪುನರಾವರ್ತಿ ಎಂದು ಕೊಂಡು ಬಂದಲ್ಲಿ ಅಂತ ಅಭ್ಯರ್ಥಿಗಳಿಗೆ ನೋಂದಾಯಿತ ವಜಾಗೊಳಿಸಲಾಗುವುದು. ಯಾವಾಗ ಬೇಕಾದ್ರೂ ತೆಗಿಯಬಹುದು. ಇಲ್ಲಿ ಪ್ರವೇಶ ಯಾವಾಗಿನಿಂದ ಯಾವಾಗ ತನಕ ಕೊಟ್ಟಿದಾರಪ್ಪ ಅಂದ್ರೆ 9/3/2026ಕ್ಕೆ 25 ವರ್ಷದ ಅವ್ರ ವಯೋಮಿತಿ ಕೊಟ್ಟಿದ್ದಾರೆ ನೋಡಿ. ಕನಿಷ್ಠ ನಿಮಗೆ 18 ವರ್ಷ ಆಗಿರಬೇಕು. ಕನಿಷ್ಠ ನಿಮಗೆ 18 ವರ್ಷ ಆಗಿರಬೇಕು. ಗರಿಷ್ಠ 25 ವರ್ಷ ಕೊಟ್ಟಿದ್ದಾರೆ. ಇಲ್ಲಿ 9/3/2026 ಅದು ಅನುವಾಗತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಇವರಿಗೆಲ್ಲ. ಮತ್ತೆ ನೀವೇನಾದ್ರೂ SC/ST ವರ್ಗಕ್ಕೆ ಅಭ್ಯರ್ಥಿ ಆಗಿತ್ತಂದ್ರೆ 30 ವರ್ಷ ಇರತ್ತೆ. ಅದೇ ರೀತಿಯಾಗಿ SSLC ಪರೀಕ್ಷೆಯಲ್ಲಿ ಕನ್ನಡ ಭಾಷೆಯನ್ನಾಗಿ ಒಂದು ವಿಷಯನಾಗಿ ತೆರಗಡೆ ಹೊಂದಿರಬೇಕು. ಕನ್ನಡ ಓದಾಕ್ ಬರ್ಬೇಕಾಗತ್ತೆ ಮತ್ತು ಕನ್ನಡ ಮಾತಾಡಕ್ ಬರ್ಬೇಕು. ಇದೆಲ್ಲ ರೂಲ್ಸ್ ಕೊಟ್ಟಿದ್ದಾರೆ. ಇದೆಲ್ಲ ರೂಲ್ಸ್ ಅನ್ನ ತಿಳ್ಕೊಳ್ಳಿ. ಅದ ನಂತರ ಇಲ್ಲಿ ಎಷ್ಟು ಫೀಸ್ ಕೂಡ ಇರುತ್ತೆ. ಅದಕ್ಕೆ ಸ್ವಲ್ಪ ಕಡಿಮೆ ಕೊಟ್ಟಿದ್ದಾರೆ. ಫೀಸು ಜಾಸ್ತಿ ಏನು ಇರೋದಿಲ್ಲ ನೋಡಿ. ಈ ಒಂದು ಅಪ್ರೆಂಟಿಸ್ ಹುದ್ದೆ ಇರೋದ್ರಿಂದ ಅಂದ್ರೆ ತರಬೇತಿದಾರರಿಗೆ
ಇಷ್ಟಷ್ಟು ಒಂದು ಫೀಸ್ ಕಟ್ಟಬೇಕು. ಮೊದಲನೇದಾಗಿ ನೀವೇನಾದರೂ ಸಾಮಾನ್ಯ ವರ್ಗದ ಅಭ್ಯರ್ಥಿ ಆಗಿತ್ತಂದ್ರೆ, ಅಂದ್ರೆ ಸಾಮಾನ್ಯ ವರ್ಗದವರು ಇಲ್ಲಿ OBC ಅಭ್ಯರ್ಥಿ ಆಗ್ಬೋದು, ಅಥವಾ UR ಅಭ್ಯರ್ಥಿ ಆಗ್ಬೋದು, ಅಥವಾ PWB ಅಭ್ಯರ್ಥಿಗಳು, ಹಿಂದುಳಿದ ವರ್ಗದವರು, ಇವರೆಲ್ಲ 100 ತನ ಪಾವತಿ ಮಾಡಬೇಕು. ಅದೇ ನೀವೇನಾದ್ರೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಈ ಒಂದು ವರ್ಗಕ್ಕೆ ಸೇರಿತ್ತಂದ್ರೆ 50 ರೂಪಾಯಿ ತನ ಪಾವತಿ ಮಾಡಬೇಕು. ನೋಡಿ, ಶಿಷ್ಯ ವೇತನ ಅಂತ ಹೇಳಿ 50 ರೂಪಾಯಿ ಕೊಟ್ಟಿದ್ದಾರೆ. ಅದನ್ನು ರೂಲ್ಸ್ ಪ್ರಕಾರ ಪಾವತಿ ಮಾಡಬೇಕಾಗತ್ತೆ. ಆಯ್ಕೆ ವಿಧಾನದಲ್ಲಿ ಏನೂ ಕೊಟ್ಟಿಲ್ಲ ಅವರು. ಶಾರ್ಟ್ ಲಿಸ್ಟ್ ಅನ್ನ ಕೊಟ್ಟಿದ್ದಾರೆ, ಮೆರಿಟ್ ಲಿಸ್ಟ್ ಅನ್ನ ಕೊಟ್ಟಿದ್ದಾರೆ, ಮತ್ತು ದಾಖಲಾತಿಗಳ ಪರಿಶೀಲನೆ ಕೊಟ್ಟಿದ್ದಾರೆ. ಈ ಒಂದು 3 ಹಂತನ ಪೂರ್ಣಗೊಂಡ ನಂತರ ನಿಮಗೆ ಆಯ್ಕೆ ಮಾಡ್ತಾರೆ. ಮತ್ತು ಇದು ಖಾಯಂ ಇರಲ್ಲ ಅಂತೇಳಿ ನಂತರ ತಿಳಿಸ್ಕೊಡ್ತೇನೆ. ಈ ಒಂದು ನೋಟಿಸ್ ಆದ ನಂತರ ನಿಮಗೆ ಕೊನೆಯಲ್ಲಿ ಗೊತ್ತಾಗತ್ತೆ, ಅಥವಾ ಮಧ್ಯದಲ್ಲಿ ಕೂಡ ಗೊತ್ತಾಗತ್ತೆ ಕೊನೆಯಲ್ಲಿ ಇರತ್ತ ಅಥವಾ ಯಾವ್ದು ಅಂತೇಳಿ. ನೋಡಿ, ಈ ಒಂದು ಪೋಸ್ಟ್ಗಳಿಗೆ ಸ್ವಲ್ಪ ಇಲ್ಲಿ ಅಪ್ಲಿಕೇಶನ್ ಹಾಕೊಳ್ಳಿ. 2 ವೆಬ್ಸೈಟ್ ಇರತ್ತೆ. ಹುಬ್ಬಳ್ಳಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಲಿಮಿಟೆಡ್ದಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಿ. ಇಲ್ಲಿ ನೋಡಿ, ತುಂಬಾ ಜನ ಏನ್ ತಪ್ಪು ಮಾಡ್ತಾರ, ಇದು ವೆಬ್ಸೈಟ್ ಅಲ್ಲ ಅಂತಾರ ಅಪ್ಲಿಕೇಶನ್ ಹಾಕೋದು. ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಒಂದು ಪೋರ್ಟಲ್ದಲ್ಲಿ ಹೋಗ್ಬೇಕಾಗತ್ತೆ. ಮೊದಲಿಗೆ ಈ ಒಂದು ಪೋರ್ಟಲ್ದಲ್ಲಿ ಹೋಗಿ, ಅಪ್ರೆಂಟಿಸ್ ಆಫೀಸಲ್ಲಿ ಇರತ್ತೆ, ಪೋರ್ಟಲ್ ಇರತ್ತೆ ಗೌರ್ಮೆಂಟ್ದು. ಆ ಒಂದು ಪೋರ್ಟಲ್ದಲ್ಲಿ ಹೋದ ನಂತರ ಅಲ್ಲಿ ನೋಂದಣಿ ಮಾಡ್ಬೇಕಾಗತ್ತೆ. ಆ ಒಂದು ನೋಂದಣಿ ಮಾಡೋ ಸಮಯದಲ್ಲಿ ಹುಬ್ಬಳ್ಳಿ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಲಿಮಿಟೆಡ್ ಅಂತ ಹೇಳಿ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ, ತುಂಬಾ ಲಿಮಿಟೆಡ್ ಇರ್ತವೆ. ಈಗ ಉದಾಹರಣೆಗೆ ಬೆಸ್ಕಾಮ್ದು, ಹೆಸ್ಕಾಮ್ದು, ಕರ್ನಾಟಕದ್ದು ಎಲ್ಲ ಇರತ್ತೆ, ಮತ್ತು ಆಲ್ ಇಂಡಿಯಾದು ಸಿಗತ್ತೆ. ಅಲ್ಲಿ ಪ್ರತಿಯೊಂದು ರಾಜ್ಯದ್ದು ಸಿಗತ್ತೆ. ಆದ ಕಾರಣ ಅದರಲ್ಲಿ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನ ಸೆಲೆಕ್ಟ್ ಮಾಡಿದ ತಕ್ಷಣ ನಿಮ್ ಪ್ರತಿಯೊಂದು ಮಾಹಿತಿ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಸಲ್ಲಿಸಬೇಕು. ಅರ್ಥ ಮಾಡ್ಕೊಳ್ಳಿ. ಈ ರೀತಿಯಾಗಿ ಅಪ್ಲಿಕೇಶನ್ ಹಾಕುವಂತ ಮಾಹಿತಿ ಇರತ್ತೆ. ತುಂಬಾ ಜನ ಇದೇ ಒಂದು ಅಫ್ಸೆಲ್ಲರ್ ಅಂತ ವೆಬ್ಸೈಟ್ಗೆ ಹೋಗ್ತೀರಾ, ಮೊದಲಿಗೆ ಇತ್ತಲ್ಲ ಅದಕ್ಕೆ ಹೋಗ್ತೀರಾ, ಅಲ್ಲಿ ನಿಮ್ಗೆ ಸಿಗೋದಿಲ್ಲ. ತುಂಬಾ ಜನ ಆದ ಕಾರಣ ಅಪ್ಲಿಕೇಶನ್ ಹಾಕೋದೇ ಬಿಟ್ಟು ಬಿಡ್ತಾರೆ. ಆ ಒಂದು ವೆಬ್ಸೈಟ್ದಲ್ಲಿ ಹೋಗಿ ಇದನ್ನ ಸರ್ಚ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಿ. ಮತ್ತು ಡಾಕ್ಯುಮೆಂಟ್ಸ್ ಪ್ರಕ್ರಿಯೆ ಎಲ್ಲ ಕೊಟ್ಟಿದ್ದಾರೆ. ಏನೆಲ್ಲ ಪ್ರಮಾಣ ಪತ್ರ ಅಟ್ಯಾಚ್ ಮಾಡಬೇಕು ಅದನ್ನೆಲ್ಲ ನೋಡ್ಕೊಳ್ಳಿ. ಆಧಾರ್ ಕಾರ್ಡ್ ಕೂಡ ಬೇಕು, ಇತ್ತೀಚಿನ ಪಾಸ್ಬುಕ್ ಹತ್ತಿರದ ಒಂದು ಫೋಟೋ ಬೇಕಾಗತ್ತೆ, ಸ್ವಯಂ ದೃಢೀಕರಣ ಪ್ರಮಾಣ ಪತ್ರ, ಅದ ನಂತರ ಸಮುದಾಯದ ಪ್ರಮಾಣ ಪತ್ರ, ನಿಮ್ ಯಾವ ಸಮುದಾಯಕ್ಕೆ ಸೇರಿದ್ರೆ ಅದು, ಸ್ವಯಂ ದೃಢೀಕರಿಸಲ್ಪಟ್ಟಿರುವಂತಹ SSLC ಅಂಕಪಟ್ಟಿಗಳು, ಎಲೆಕ್ಟ್ರಿಷಿಯನ್ ವೃತ್ತಿಯಲ್ಲಿ 2 ವರ್ಷದ ಕೋರ್ಸಿನ IT ಆದ ಒಂದು ಸರ್ಟಿಫಿಕೇಟ್ ಬೇಕಾಗತ್ತೆ, ಪತ್ರಿಕಾ ಪ್ರಕಟಣೆ ಹೊಂದಿರುವ ದಿನಾಂಕ ನಂತರ ಸ್ವಯಂ ದೃಢೀಕರಣ, ಸರ್ಕಾರಿ ಆಸ್ಪತ್ರೆ ವೈದ್ಯಕೀಯ ಪ್ರಮಾಣ ಪತ್ರ. ಅಂದ್ರೆ ಮೆಡಿಕಲ್ ಅಥವಾ ಫಿಸಿಕಲ್ ಎರಡೂ ಒಂದೇ, ಬಟ್ ಎರಡು ಯಾವ್ದಾದ್ರು ಒಂದು ನಡೆಯುತ್ತೆ. ಫಿಸಿಕಲ್ ಸರ್ಟಿಫಿಕೇಟ್ ತಕೊಳ್ಳಿ. ಪ್ರತಿಯೊಂದು ದೈಹಿಕ ಪರೀಕ್ಷೆದು ಸಾಮರ್ಥ್ಯ ಇರುವಂತಹ ಪರೀಕ್ಷೆ ಅದನ್ನ ತಕೊಳ್ಳಿ. ಅದ ನಂತರ ನಿಮ್ಮ ಇತ್ತೀಚಿನ ಭಾವಚಿತ್ರ ಪ್ರತಿಯೊಂದು ಕೂಡ ದಾಖಲೆದೊಂದಿಗೆ ಸಲ್ಲಿಸಬೇಕಾಗತ್ತೆ. ಅಪ್ಲಿಕೇಶನ್ ಹಾಕೋದು 9ನೇ ತಾರೀಕು ಮಾರ್ಚ್ 2026 ಸಾಯಂಕಾಲ 4 ಗಂಟೆ ತನಕ ಅವಕಾಶ. ಇಲ್ಲಿ ನೋಡಿ, ಇನ್ನು ತಾತ್ಕಾಲಿಕವಾಗಿ ಆಯ್ಕೆ ಮತ್ತು ಪ್ರವೇಶ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಆಯ್ಕೆ ಮಾಡ್ತಾರೆ, ಏನು ಪ್ರವೇಶ, ಹಂಗೆ ಏನು ಅಂತ ಹೇಳಿ ಪ್ರತಿಯೊಂದು ಮಾಹಿತಿ ಇರತ್ತೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಚರ್ಚೆ ಮಾಡ್ಕೊಳ್ಳಿ. ಇದು ಯಾವುದೇ ರೀತಿಯ ಗೊಳ್ಳಲ್ಲ. ಇನ್ನು ಅರ್ಜಿ ಸಲ್ಲಿಸುವಂತ ಅರ್ಜಿ ನಮೂನೆಗಳಿರತ್ತೆ ನೋಡಿ. ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿದು ಕೈಗಾರಿಕಾ ತರಬೇತಿ ಕೇಂದ್ರ ಹುಬ್ಬಳ್ಳಿಯ ಇದು ತರಬೇತಿ ಅರ್ಜಿ ಬೇಕಾಗತ್ತೆ. ಈ ಎತ್ತರಲ್ಲಿ ಕೊಟ್ಟಿದ್ದಾರೆ, ಒಂದು ನಿಮಿಷ. ಸಾರಿ, ಇದು ಆನ್ಲೈನ್ ಇರತ್ತೆ ಮತ್ತು ಆಫ್ಲೈನ್ ಇರತ್ತೆ. ಅರ್ಥ ಮಾಡ್ಕೊಳ್ಳಿ. ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕೋರು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಿ, ಮತ್ತು ಆಫ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸೋರು ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಿ. 2 ಪ್ರಕಾರ ಕೊಟ್ಟಿದ್ದಾರೆ. ಒಂದು ಆನ್ಲೈನ್ ಇರತ್ತೆ, ಆನ್ಲೈನ್ ಅಲ್ಲಿ ಅವಕಾಶ ಇದ್ರೆ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಿ. ಇನ್ನೊಂದು ಆಫ್ಲೈನ್ ಇರತ್ತೆ, ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸೋರು ಆಫ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಿ. ಆಫ್ಲೈನ್ ಅಲ್ಲಿ ವಿಳಾಸ ನೋಡಿ, ಕಾರ್ಯನಿರ್ವಾಹಕ ಇಂಜಿನಿಯರ್ ವಿ ಕೈಗಾರಿಕಾ ತರಬೇತಿ ಕೇಂದ್ರ ITC ಹೆಜ್ಕಾಮ್ ವಿದ್ಯುತ್ ನಗರ ಕಾರವಾರ ರಸ್ತೆ ಹುಬ್ಬಳ್ಳಿ. ಇಲ್ಲಿ ನೀವು ಸಬ್ಮಿಟ್ ಮಾಡಬೇಕು. ಇದೇ ಒಂದು ವಿಳಾಸಕ್ಕೆ ಆನ್ಲೈನ್ ಅಲ್ಲಿ ತಿಳಿಸ್ಕೊಟ್ಟನಲ್ಲ, ಆ ರೀತಿಯಾಗಿ ಅಪ್ಲಿಕೇಶನ್ ಹಾಕಿ. ಅದೇ ನಾನು ಇದು ನೋಡಿದಾಗ ಗೊತ್ತಾಯ್ತು. ಈ ಒಂದು ಇದು ಅರ್ಜಿ ನಮೂನೆ ಅಂತ ಸಲ್ಲಿಸುವಂತ ಫಾರ್ಮ್ ಆಗಿರುತ್ತೆ ಹುಬ್ಬಳ್ಳಿದು, ಹುಬ್ಬಳ್ಳಿ KB ಎಲ್ಲ ಹಾಕಿದ್ದು. ಇದನ್ನೆಲ್ಲ ಸಬ್ಮಿಟ್ ಮಾಡ್ಕೊಳ್ಳಿ, ಆಫ್ಲೈನ್ ಅಲ್ಲಿ ಸಲ್ಲಿಸಿ. ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡಿದಕ್ಕೆ ನೋಡಿ. ಈ ಎಲ್ಲ ಡಾಕ್ಯುಮೆಂಟ್ಸ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಸಿಗತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ನೋಡಿ, ಇದ್ರ ಬಗ್ಗೆ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಏನಾದ್ರೂ ಗೊತ್ತಿಲ್ಲಪ್ಪ ಅಂದ್ರೆ ಕಮೆಂಟ್ ಮಾಡಿ. ಇದು ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ 388 ತರಬೇತಿ. ಇನ್ನೊಂದು ಹೇಳ್ಬೇಕು ನಿಮಗೆ ಪ್ರಮುಖವಾದ ಮಾಹಿತಿ, ನೋಟಿಸ್ ನೋಡಿದಾಗ ಇದು ಪರ್ಮನೆಂಟ್ ಇರೋದಿಲ್ಲ. ಅಪ್ರೆಂಟಿಸು, ತರಬೇತಿದಾರರು, ಎಲೆಕ್ಟ್ರಿಷಿಯನು, ITI, ಅದ ನಂತರ ಗ್ರಾಜುಯೇಟು, ಡಿಪ್ಲೊಮಾ, ಈ ರೀತಿಯಾಗಿ ತರಬೇತಿ ಮೇಲೆ ನಿಮಗೆ ಸ್ಟೀಪಂಡ್ ಅಂತೇಳಿ ಸಿಗತ್ತೆ. 900-600 ತನಕ ಸ್ಟೀಪಂಡ್ ಅಂತೇಳಿ ಸಿಗತ್ತೆ ಪರ್ ಮಂತ್ ಆಗಿ. ಎಷ್ಟು ಹೇಳಿ, 900-600 ತನಕ ಸ್ಟೀಪಂಡ್ ಇರತ್ತೆ. ಇದು ಪರ್ಮನೆಂಟ್ ಇರೋದಿಲ್ಲ. ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ಕೆಲಸ ಮಾಡಿಸ್ಕೋತಾರೆ, ಯಾವಾಗ ಬೇಕಾದ್ರೂ ತೆಗಿಯಬಹುದು. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇದು ನಾನು
ಹುಬ್ಬಳ್ಳಿ ವಿದ್ಯುತ್ ಇಲಾಖೆ ಅಧಿಕೃತ ಅಧಿಸೂಚನೆ ಪ್ರಕಾರ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೇನೆ. ಏನಾದ್ರೂ ಡೌಟ್ ಇದ್ರು ಕನ್ಫ್ಯೂಸ್ ಇದ್ರು ಕಮೆಂಟ್ ಬಾಕ್ಸ್ ಓಪನ್ ಇರತ್ತೆ, ಕಮೆಂಟ್ ಮಾಡಿ.